ಯುಗಾದಿ ಹಬ್ಬದ ದಿನದಂದು ಈ 15 ಸುಲಭ ಕೆಲಸಗಳನ್ನು ಮಾಡಿ. ವರ್ಷವಿಡೀ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ಹಿಂದೂ ಹೊಸ ವರ್ಷವು ಏಪ್ರಿಲ್ 9, 2024 ರಿಂದ ಪ್ರಾರಂಭವಾಗುತ್ತಿದೆ. ಇದನ್ನು ಯುಗಾದಿ ಹಬ್ಬ ಎಂದು ಕರೆಯಲಾಗುತ್ತದೆ. ನವರಾತ್ರಿಯು ಇಂದಿನಿಂದ ಆರಂಭವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯುಗಾದಿ ದಿನದಂದು ತೆಗೆದುಕೊಂಡ ಕ್ರಮಗಳು ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಇದನ್ನು ನೀವು ವರ್ಷವಿಡೀ ಪಡೆಯಬಹುದು. ಜೀವನದಲ್ಲಿ ಶಾಂತಿ, ಸುಖ, ಸಮೃದ್ಧಿ, ಸಂಪತ್ತು, ನೆಮ್ಮದಿ ಮತ್ತು ಗೌರವಕ್ಕಾಗಿ ಈ ದಿನ ಈ 15 ಕೆಲಸಗಳನ್ನು ಮಾಡಿ. 1. ಯುಗಾದಿ ಹಬ್ಬದ ದಿನ ವರ್ಷದ ಮೊದಲ ದಿನ. ಈ ದಿನ ಮಾವಿನ ಎಲೆಯಿಂದ ಮಾಡಿದ ವಂದನವನ್ನು ಮನೆಯ ಮುಖ್ಯ ಬಾಗಿಲಿಗೆ ಇಡಬೇಕು. ಹೀಗೆ ಮಾಡುವುದರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಬರುವುದಿಲ್ಲ ಮತ್ತು ಪಾಸಿಟಿವಿಟಿ ಹೆಚ್ಚುತ್ತದೆ. ಇದರ ಶುಭ ಪರಿಣಾಮವು ವರ್ಷವಿಡೀ ಅನುಭವಿಸುತ್ತೀರಿ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ. 2. ಯುಗಾದಿ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ. ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಇದು ಚೈತ್ರ ನವರಾತ್ರಿಯ ಮೊದಲ ದಿನವೂ ಹೌದು. ಹೀಗೆ ಮಾಡುವುದರಿಂದ ದೇವಿಯ ಆಶೀರ್ವಾದವು ನಮ್ಮ ಮೇಲೆ ಉಳಿಯುತ್ತದೆ ಮತ್ತು ಹಣದ ಸಂಬಂಧಿತ ವಿಷಯಗಳಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. 3. ಯುಗಾದಿ ಸಂಜೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ. ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ. ಇದರ ನಂತರ ತುಳಸಿ ನಮಸ್ತಕ ಮಂತ್ರವನ್ನು ಪಠಿಸುತ್ತಾ ತುಳಸಿ ಗಿಡದ ಸುತ್ತ ಸುತ್ತುತ್ತಾರೆ. ಇದು ತುಳಸಿ ನಮಸ್ತಕ ಮಂತ್ರ. ವೃಂದ ವೃಂದವಾನ್ ವಿಶ್ವ ಪಾವನಿಂ ವಿಶ್ವ ಪೂಜಿತಂ ಪುಷ್ಪ ಸಾರನ್ ನಂದಿನಿಂ ಚ ತುಳಸಿ ಕೃಷ್ಣ ಜೀವನಿಂ ಯತನ್ನಮಾಷ್ಟಕಂ ಚೈವ ಸ್ತೋತ್ರಂ ನಮರ್ಥ ಸಂಯತಂ ಯಂ ಪಠೇತಾಂ ಚ ಸಂಪೂಜ ಸೋಯಶ್ವಮೇಧ ಫಲಂ ಲಭ್ಯತ. 4. ಯುಗಾದಿ ಹಬ್ಬದ ದಿನ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಅಡುಗೆ ಮನೆಯಲ್ಲಿ ಮುಖ್ಯ ಬಾಗಿಲಿನ 2 ಬದಿಗಳಲ್ಲಿ, ಪೂಜಾ ಸ್ಥಳದಲ್ಲಿ, ಹತ್ತಿರದ ದೇವಸ್ಥಾನದಲ್ಲಿ ಮತ್ತು ಬಾವಿ ಅಥವಾ ಮೆಟ್ಟಲು ಬಾವಿಯಲ್ಲಿ ದೀಪವನ್ನು ಬೆಳಗಿಸಿ. ಈ ಎಲ್ಲ ಸ್ಥಳಗಳನ್ನು ವಿವಿಧ ದೇವರುಗಳ ನಿವಾಸವೆಂದು ಪರಿಗಣಿಸಲಾಗಿದೆ. ಈ ಪರಿಹಾರಗಳನ್ನು ಮಾಡುವುದರಿಂದ ನೀವು ಈ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಇರುತ್ತದೆ. 5. ಯುಗಾದಿ ಹಬ್ಬದಂದು ನಿರ್ಗತಿಕರಿಗೆ ದಾನ ಮಾಡಿ. ಇದು ಹಿಂದೂ ಹೊಸ ವರ್ಷದ ಮೊದಲ ದಿನ. ಈ ದಿನದಂದು ಮಾಡಿದ ದಾನವು ವರ್ಷವಿಡೀ ಫಲಿತಾಂಶವನ್ನು ನೀಡುತ್ತದೆ. ದಾನದಲ್ಲಿ ನೀವು ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳು, ಬಟ್ಟೆ ಇತ್ಯಾದಿಗಳನ್ನು ನೀಡಬಹುದು. ಈ ದಿನ ಯಾರಾದರೂ ನಿಮ್ಮ ಮನೆಗೆ ಬಂದು ಏನನ್ನಾದರೂ ನಿರೀಕ್ಷಿಸಿದರೆ ಅವರನ್ನು ಬರಿಗೈಯಲ್ಲಿ ಹೋಗಲು ಬಿಡಬೇಡಿ. 6. ಧರ್ಮ ಗ್ರಂಥಗಳ ಪ್ರಕಾರ ಈ ದಿನದಂದು ಬ್ರಹ್ಮ ದೇವರು ವಿಶ್ವವನ್ನು ಸೃಷ್ಟಿಸಿದನು. ಈ ಕಾರಣಕ್ಕಾಗಿ ಹಿಂದೂ ಹೊಸ ವರ್ಷದಂದು ಭಗವಾನ್ ಬ್ರಹ್ಮನನ್ನು ಧ್ಯಾನಿಸುವುದು ಜೀವನದಲ್ಲಿನ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಬ್ರಹ್ಮದೇವನ ಆಶೀರ್ವಾದ ಪಡೆಯಲು ಕ್ಷೇಮೇಹಾಸ್ತು ವರ್ಷದಲ್ಲಿ ಸಂವತ್ಸ ರೋಪಸರ್ಗದಲ್ಲಿ ವಿಲಯಂ ಯಸ್ವಂಶೇತಂ ಎಂಬ ಮಂತ್ರವನ್ನು ಪಠಿಸುವುದರಿಂದ ಪ್ರಯೋಜನವಾಗುತ್ತದೆ. 7. ಈ ದಿನ ಸಾತ್ವಿಕ ಆಹಾರವನ್ನು ಸೇವಿಸುವುದರಿಂದ ದೇವರು ಪ್ರಸನ್ನನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಇದರೊಂದಿಗೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಇದೆ. 8. ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಕ್ಷಿಣೆ ನೀಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಇದರೊಂದಿಗೆ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. 9. ಹಿಂದೂ ಹೊಸ ವರ್ಷದ ದಿನದಂದು ಬೆಳಿಗ್ಗೆ ಪೂಜೆಯ ನಂತರ ಇಡೀ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ. ಮಾ ದುರ್ಗಾಳನ್ನು ಧ್ಯಾನಿಸಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಮತ್ತು ವರ್ಷವಿಡೀ ನಿಮಗೆ ಉತ್ತಮ ವರ್ಷ ಇರುತ್ತದೆ. 10.
ಇಂದು ಪೂಜೆಯ ದ್ವಿಗುಣ ಫಲಿತಾಂಶವನ್ನು ಪಡೆಯಲು ಭಗವಾನ್ ಬ್ರಹ್ಮನ ಕುಳಿತ ರೂಪವನ್ನು ಪೂಜಿಸಿ. ಇದರಲ್ಲಿ ಅವರು ಕಮಲದ ಆಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. 11. ಹೊಸ ವರ್ಷದ ಮೊದಲ ದಿನವೇ ಸರ್ವಾರ್ಥ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ. ಸರ್ವ ಸಿದ್ಧಿ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿ. ವರ್ಷವಿಡೀ ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿ ಎಂದೂ ಹಣದ ಕೊರತೆ ಉಂಟಾಗುವುದಿಲ್ಲ. ಜೊತೆಗೆ ಇದರೊಂದಿಗೆ ಸ್ಥಗಿತಗೊಂಡ ಕಾಮಗಾರಿ ಮತ್ತೆ ಆರಂಭವಾಗಲಿದೆ. 12. ಹೊಸ ವರ್ಷದ ಮೊದಲ ದಿನದಂದು ನಿಮ್ಮ ಅಂಗಡಿ ಅಥವಾ ಇತರ ವ್ಯಾಪಾರ ಸ್ಥಳದ ಮುಖ್ಯ ಬಾಗಿಲಿನ 2 ಬದಿಗಳಲ್ಲಿ ಕೆಲವು ಹರಿದ್ರ ಬೀಜಗಳನ್ನು ಇರಿಸಿ. ಕೆಲವೇ ದಿನಗಳಲ್ಲಿ ನಿಮ್ಮ ಆರ್ಥಿಕ ಆದಾಯವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. 13. ಈ ದಿನದಂದು ವ್ಯಾಪಾರದಲ್ಲಿ ಅನಾವಶ್ಯಕ ಅಡೆತಡೆಗಳನ್ನು ತೆಗೆದುಹಾಕಲು ನಿಮ್ಮ ಮನೆಯ ಯಾವುದೇ ಯುವತಿಯ ಬಡವರಿಗೆ 1 ಲೋಟ ಸಂಪೂರ್ಣ ಅಕ್ಕಿಯನ್ನು ದಾನ ಮಾಡಿದರೆ ಪ್ರಯೋಜನವಾಗುತ್ತದೆ. 14. ಹೊಸ ವರ್ಷದ ಮೊದಲ ದಿನ ಗಣಪತಿ ದೇವಸ್ಥಾನಕ್ಕೆ ತೆರಳಿ ಗಣಪತಿಗೆ 5 ವೀಳ್ಯದೆಲೆ ಹಾಗೂ 21 ತಾಜಾ ಕರ್ಕಿ ಅರ್ಪಿಸಿದರೆ ವರ್ಷವಿಡೀ ಹಣದ ಮಳೆಯಾಗುತ್ತದೆ. 15. ದುಷ್ಟ ಕಣ್ಣಿನಿಂದ ನೀವು ತೊಂದರೆಗೊಳಗಾಗಿದ್ದರೆ ಈ ಪರಿಹಾರವು ನಿಮಗಾಗಿ ಆಗಿದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಕುತ್ತಿಗೆಗೆ ಹಳದಿ ಕೌರಿಯನ್ನು ತಾಯಿತವಾಗಿ ಧರಿಸಿ. ಈ ಕೌರಿ ದುಷ್ಟ ಕಣ್ಣಿನಿಂದ ನಿಮ್ಮನ್ನು ರಕ್ಷಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.